ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇವತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಹಿರಿಯ ದಕ್ಷ ಪ್ರಾಮಾಣಿಕ ಜಾಫರ್ ಶರೀಫ್ ಅವರು ಶ್ರದ್ಧಾಂಜಲಿ ತಾವು ಭಾಗವಹಿಸಿದ್ರಿ. ಈ ಸಮಾಜಕ್ಕೆ ಏನೆಲ್ಲ ಹೇಳಲಿಕ್ಕೆ ಬಯಸ್ತೀರಿ ತಾವು? ಶ್ರೀ ಜಾಫರ್ ಶರೀಫ್ ಸಾಹೇಬರು ಅವರು ನಮಗೆ ಅಗಲಿದ್ದಾರೆ. ಆದರೆ ಇತಿಹಾಸದಲ್ಲಿ ಅವರ ಒಂದು ಹೆಸರನ್ನು ಪರ್ಮನೆಂಟಾಗಿ ಉಳಿದಿದೆ. ಅವ್ರು ಮಾಡಿರುವ ದೇಶಕ್ಕೆ ಸೇವೆ, ಅದರಲ್ಲೂ ರೈಲ್ವೆಗೆ ಸೇವೆ ಮಾಡಿರೋದು, ರೈಲ್ವೆಯ ಇತಿಹಾಸದಲ್ಲಿ ಅವರ ಹೆಸರು. ಕರ್ನಾಟಕದಲ್ಲಿಂದ ಸುಮಾರು 5 ಜನ ರೈಲ್ವೆ ಮಂತ್ರಿ ಆದರು. ಆದರೆ ಇವತ್ತು ಎಲ್ಲ ಮಕ್ಕಳ ಹೆಸರಲ್ಲೂ ಜಾಫರ್ ಶರೀಫ್ ರೈಲ್ವೆ ಮಂತ್ರಿ ಅಂತ ಐತೆ. ಅಂತೆ ದೊಡ್ಡ ವ್ಯಕ್ತಿ ದೇಶಕ್ಕೆ, ರಾಜ್ಯಕ್ಕೆ ಎಲ್ಲ ಸೇವೆ ಮಾಡಿ ಅವ್ರು ಇವಾಗ ನಮ್ಮನ್ನು ನೆನೆಸ್ಕೊಳ್ಳೋ ನಮ್ಮೆಲ್ಲ ಕರ್ತವ್ಯ. ಒಂದು ಕಡೆ ನೋವಾಗ್ತಲ್ಲ, ನನ್ನ ಜೊತೆಗೆ ಇದ್ದವರು ಇಲ್ಲ ಅಂತೇಳಿ ಅಲ್ಲ, ನನಗೆ ನೋವಾಯ್ತಾರೆ. ನನ್ನ ಮೆಂಟಾರ್ ಅವರು, ನನಗೆ ಮುಂದೆ ತಂದದ್ದವರು, ರಾಜಕೀಯದಲ್ಲಿ ಬೆಳೆಸಿದ್ದು ನಾನು. ಆದ್ದರಿಂದ ನನಗೆ ಆಗಿರೋ ದುಃಖ ನಾನು ಇಲ್ಲಿ ಹೇಳ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಆದರೆ ಅವರಿಂದ ನಾವೆಲ್ಲ ನಾವು ಅವರ ಸ್ನೇಹ 47 ವರ್ಷದ ಸ್ನೇಹ. ಇನ್ನೂ ಇಲ್ಲ, ಬಹಳ ಕಮ್ಮಿ ಜನ ಇದ್ದಾರೆ ಅಷ್ಟು ವರ್ಷದಿಂದ ನಾವು ಒಂದೇ ಆಗಿ 71ರಿಂದ ನಾವು ಜೊತೆಯಲ್ಲೇ ಇದ್ದು ಅವರು ನನಗೆ ಬೆಳೆಸಿದ್ದಾರೆ. ನಾನು ಇವತ್ತು ನೆನೆಸ್ಕೋತೀನಿ. ಇನ್ನೊಂದು ಮಾತು, ವೇದಿಕೆಯಲ್ಲಿ ಸಿದ್ದರಾಮಯ್ಯ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅವರ ಹೆಸರು ಅಜರಾಮರವಾಗಿರಬೇಕು, ಅಮರವಾಗಿರಬೇಕು ಅಂದರೆ ಒಂದು ರೈಲ್ವೆ ನಿಲ್ದಾಣಕ್ಕೆ ಒಂದು ಕ್ವೀನ್ಸ್ ರಸ್ತೆ ಮಾಡಲೇಬೇಕು. ಎಂಥವ್ರಿಗೆ ಮಾಡ್ತಾರೆ, ಅವ್ರಿಗೆ ಮಾಡದೆ ಹೋದರೆ ಇದು ಕಾರ್ಯಪ್ರವೃತ್ತರಾಗ್ತೀರಿ ತಾವು? ನಾವೆಲ್ಲ ಪ್ರಯತ್ನ ಮಾಡಬೇಕು. ಆದಷ್ಟು ಇದು ಸರ್ಕಾರದ ಒಂದು ಜವಾಬ್ದಾರಿ ಇದೆ. ಬಜೆಟ್ ಬರ್ತಾ ಇದೆ, ಅದರಲ್ಲಿ ಏನಾದರೂ ಮಂಡನೆ ಮಾಡಿ ಇದನ್ನು ಬಿಲ್ ಪಾಸ್ ಮಾಡುವಂಥ ಅದು ನಾವು ಸಿದ್ದರಾಮಯ್ಯನವರೇ, ನಮ್ಮ CLP ಲೀಡ್ರು ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ನಿಮ್ಗೊಂದು ಪ್ರಶ್ನೆ ಹಾಕ್ತಾ ಇದ್ದೀನಿ ನಾನು. ಈ ಸ್ಥಾನವನ್ನು ತುಂಬಲಿಕ್ಕೆ ಅಲ್ಪಸಂಖ್ಯಾತರಲ್ಲಿ ಯಾರನ್ನ ಇದ್ದಾರಾ? ದೇವ್ರ ತತ್ತಾನೆ. ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.